ದನಗಳ ಮಾಡಿ ಲಿಂಗ ರೂಪದಲ್ಲಿ ಗುಂಪನ್ನ ಮಾಡಿ ಕಲ್ಲಿಗೆ ಅಥವಾ ಕಲ್ಲನ್ನು ಹಿಡಿದುಕೊಂಡು ಆತ ಶಿವ ಶಿವ ಅನ್ನೋ ಒಂದು ಆಂತರಿಕವಾಗಿ ಶಿವ ಶಿವ ಅಂತಿದ್ದ, ಬಾಯವಾಗಿ ಆ ಮಾತಾಡ್ತಿದ್ದಲ್ಲ. ಈತನ ಒಂದು ಕ್ರಿಯೆಯನ್ನ ಪ್ರಕಟಿಸಬೇಕು, ಈತನ ವ್ಯಕ್ತಿತ್ವವನ್ನ ಪ್ರಕಟಿಸಬೇಕು ಎಂಬುದನ್ನ ಅರಿತ ಶಿವ 12 ವರ್ಷ ಹಾಗೆ ಕಾಲ ಕಳೆದಾಗ ಶಿವ ಒಮ್ಮೆ ಅಲ್ಲೇ ಆತ ದನಗಳ ಕಾಯುವ ಜಾಗದಲ್ಲಿ ಆತ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಯಾವಾಗ ಈ ಸಿದ್ದರಾಮ ಆತನನ್ನು ನೋಡ್ತಾ ಇದ್ದಾನೆ, ಒಬ್ಬ ಸಂತ ಆತನಲ್ಲಿ ಆಗಮಿಸ್ತಾ ಇದ್ದಾನೆ, ಒಬ್ಬ ಸತ್ಪುರುಷ ನೋಡಿ ಕೇಸಿ ಆತನ ವೇಷಭೂಷಣ ನೋಡಿ, ಆತನ ರುದ್ರಾಕ್ಷಿ ನೋಡಿ, ಆತ ಹಾಕಿಕೊಂಡಿರುವ ಇಷ್ಟಲಿಂಗ ನೋಡಿ, ಆತನ ಧರಿಸಿರುವಂತ ಯುವತಿಯನ್ನು ನೋಡಿ ಸಾಕ್ಷಾತ್ ಶಿವನೇ ನನ್ನಲ್ಲಿ ಬರ್ತಾ ಇದ್ದಾನೆ ಅಂತ ಹೇಳಿ ಆತ ಏನಪ್ಪಾ ಅಂತಂದ್ರ ನಿಜವಾಗಿಯೂ ಶಿವನ ಸಂಜಾತನ ಆಗಿರುವಂತ ಈ ಸಿದ್ದರಾಮ ನೇರವಾಗಿ ಅವರ ಪಾದಕ್ಕೆ ಬರ್ತಾ ಇದ್ದಾನೆ. ಆ ಪಾದಕ್ಕೆ ಬಿದ್ದಾಗ ಆ ಶಿವನೇ ಸಾಕ್ಷಾತ್ ಶಿವನೇ ಒಬ್ಬ ಸನ್ಯಾಸಿಯಾಗಿ ಬಂದಿದ್ರಿಂದ ಆತನನ್ನು ಎತ್ತಿ ಆತನ ತಲೆ ಮೇಲೆ ಮಸ್ತಕವನ್ನು ಇಟ್ಟು ಕಿವಿಯಲ್ಲಿ ಓಂ ನಮ ಶಿವಾಯ ಎಂಬ ನಾಮವನ್ನ ನುಡಿತಾ ಇದ್ದಾನೆ. ಯಾವಾಗ ಓಂ ನಮ ಶಿವಾಯ ನಾಮ ಅವನ ಕಿವಿಯ ಮೂಲಕ ದೇಹ ಆತನ ಒಳಗೆ ಪ್ರವೇಶಿಸ್ತೋ ಆತ ಯಪ್ಪ ಓಂ ನಮ ಶಿವ ಅಂತ ಆತ ಮೇಲೆ ಹೇಳ್ತಾ ಇದ್ದಾನೆ. ಆಗ ಶಿವ ಕೇಳ್ತಾ ಇದ್ದಾನೆ, ನನಗೆ ಹಸುವಾಗಿದೆ ಅಂತ ಇದ್ದ ಬುತ್ತಿಯನ್ನು ಕೊಡ್ತಾ ಇದ್ದಾನೆ. ಊಟ ಮಾಡ್ತಾ ಇದ್ದಾರೆ. ಆಗ ಶಿವ ಇನ್ನೂ ತೃಪ್ತಿ ಆಗಿಲ್ಲ, ನನಗೇನಪ್ಪಾ ಅಂತಂದ್ರೆ ಮೊಸರನ್ನ ಬೇಕಂತ ಹೇಳ್ತಾನೆ. ಆಯ್ತು ಮೊಸರನ್ನ ತಗೊಂಡ್ಬರ್ತೀನಿ, ನಾನು ಹೋಗಿ ತಗೊಂಡ್ಬರ್ತೀನಿ, ಇಲ್ಲೇ ತಗೊಂಡ್ಬರ್ತೀನಿ ಅಂತ ಹೇಳಿಕಿಸಿ ಮೊಸರನ್ನ ಕೊತ್ತ ಹೋಗ್ತಾ ಇದ್ದಾನೆ. ಅಲ್ಲಿ ಹೋಗಿ ಆ ತಾಯಿಗೆ ಅಮ್ಮ ಅಮ್ಮ ಅಂತ ಕೂಗ್ತಾ ಇದ್ದಾನೆ. ಈ ಧ್ವನಿಯನ್ನ ಕೇಳಿರುವಂತ ಮುಪ್ಪಾದ ಮುದುಕಿ ತಾಯಿ ಅಮ್ಮ ಅಂತ ಕರೆಗಳಲ್ಲಿ ನನ್ನ ಮಗಗೂ ಮಾತು ಬಂತು, ನನ್ನ ಮಗ ಅಮ್ಮ ಅಂತ ಕರೆದ ಅಂತ ಹೇಳಿ ಅವರ ಸಂತೋಷವೇ ಹೇಳ್ತಿರ ಸಂತೋಷ ಆಗ್ತಾ ಇದೆ. ಓಡಿ ಜನರಿಗೆಲ್ಲರಿಗೆ ಆತ ಓಡಿ ಬಂದಿದ್ದನ್ನು ನೋಡಿ, ಆತನ ನೋಟವನ್ನು ನೋಡಿ, ಆತನ ಆಟವನ್ನು ನೋಡಿ, ಆತನ ಅಭಿಲಾಷೆಯನ್ನು ನೋಡಿ ಜನರು ಏನು ದುಡಿ ಮಕ್ಕಳೆಯ ಆತ ಮಾತನಾಡ್ತಾ ಇದ್ದಾನೆ ಎಂಬುದನ್ನು ಹೇಳಿದರೆ ಆ ಮೊಸರನ್ನ ಕೊಡು ಅಂತ ಅಪೇಕ್ಷೆ ಪಡೋಣ. ನನ್ನ ಮಗು ಹಸಿವಾಗಿದೆ, ಹಿಂದೆ ಕೇಳಿದ್ದಾನೆ ಅಂತೇಳಿ ಮೊಸರನ್ನ ಕೊಡ್ತಾ ಇದ್ದಾರೆ. ಆ ಮೊಸರನ್ನ ತಗೊಂಡು ನೇರವಾಗಿ ಶಿವನ ಹತ್ತಿರ ಅಂತ ಹೊಲಕ್ಕೆ ಬಂದಾಗ ಅಲ್ಲಿ ಕೇವಲ ಕಂಬಳಿ ಮಾತ್ರ ಇತ್ತು, ಅಲ್ಲಿರುವ ಶಿವ ಇರಲಿಲ್ಲ. ಗಾಬರಿ ಆಗ್ತಾ ಇದ್ದಾನೆ, ಆಶ್ಚರ್ಯಚಕಿತನಾಗ್ತಾ ಇದ್ದಾನೆ. ನನಗೆ ಆತ ಏನೂ ತೋಚುವುದಿಲ್ಲ. ನನಗೆ ಶಿವ ದೇವರು ಒಬ್ಬರು ಸತ್ಪುರುಷರು ಕಂಡಿದ್ರು, ಮಾತನಾಡಿದ್ರು, ಹಸಿವು ಅಂತ ಹೇಳಿದ್ರು, ಅವ್ರಿಗೆ ಮೊಸರನ್ನ ಅಂತ ಹೇಳಿದ್ರು, ತರುವುದರೊಳಗೆ ಆತ ಹೋಗ್ಬಿಟ್ಟಿದ್ದಾರಲ್ಲ ಅಂತ ಹೇಳಿ ಚಿಂತಾಕ್ರಾಂತನಾಗಿ ಆ ಗುರುಗಳ ಅಲ್ಲಿ ಕೇಳಿದ್ದಾನೆ. ಆತ ನಿಮ್ಮ ಹೆಸರೇನಂತ ಕೇಳ್ತಾ ಇದ್ದಾನೆ. ಅವಾಗ ನನ್ನ ಹೆಸರು ಮಲ್ಲಯ್ಯ ಅಂತ ಹೇಳಿದ್ದಾರೆ. ಅವಾಗ ಮತ್ತೆ ನೀವು ಯಾವ್ರವ್ರು ಕೇಳಿದ್ರೆ ನಾ ಶ್ರೀಶೈಲದವ ಅಂತ ಹೇಳಿದ್ದಾರೆ. ಆಗ ಶ್ರೀಶೈಲದವರು ಮಲ್ಲಯ್ಯ ಅಂತ ಇವೆರಡೇ ಹೆಸರು ಆತನಲ್ಲಿ ಉಳಿತಾ ಇದೆ. ಆಗ ಮಲ್ಲಯ್ಯ ಅಂತ ಆತ ಏನಪ್ಪಾ ಅಂತಂದ್ರ ಚಿಂತಾಕ್ರಾಂತನಾಗಿ ಆತ ಅಲಿಯುತ್ತಾ ಹೋಗ್ತಾ ಇದ್ದಾನೆ. ಆಗ ಹೋಗುವ ದಾರಿಯಲ್ಲಿ ಶ್ರೀಶೈಲಕ್ಕೆ ಹೋಗುತ್ತಿರುವಂತ ಈ ಒಂದು ಗಣಪರ್ವ ಅಥವಾ ಸ್ವಾಮಿಗಳು ಆ ಶ್ರೀಶೈಲಕ್ಕೆ ಹೋಗ್ತಾ ಇದ್ದಾರೆ. ಆ ಹೋಗುವ ಅವ್ರು ಹೋಗುವಾಗ ಶ್ರೀಶೈಲ ಉಗೆ ಮಲ್ಲಯ್ಯ ಉಗೆ ಅಂತ ಅವರು ತಮ್ಮ ಧ್ವನಿಯನ್ನು ಘೋಷಣೆ ಮಾಡ್ಕೋತ ಹೋಗುತ್ತಿರುವಾಗ ಈತನಿಗೆ ಕಿವಿಗೆ ಬಿಡ್ತಾ ಇದ್ದಾರೆ, ಇವರು ಶ್ರೀಶೈಲ ಅಂತ ಇದ್ದಾರೆ, ಇವರು ಮಲ್ಲಯ್ಯ ಅಂತ ಉಗೆ ಅಂತಿದ್ದಾರೆ. ಅದಕ್ಕಾಗಿ ಇವ್ರ ಹತ್ತಿರ ಕೇಳೋಣಂತ ಹೋಗಿಸಿ ಅವ್ರು ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರ, ನೀವ್ ಎಲ್ಲಿಗೆ ಹೋಗ್ತೀರಿ? ನಾವು ಶ್ರೀಶೈಲಕ್ಕೆ ಹೋಗ್ತೀವಿ. ನೀವು ಏನ್ ಕಾಣಕ್ ಹೋಗ್ತೀರಿ? ಅಲ್ಲಿ ಮಲ್ಲಯ್ಯನ ಕಾಣಕ್ ಹೋಗ್ತೀವ. ಅವ್ರ ಜೊತೆ ಆಗಿ ಹೋಗ್ತಾ ಇದ್ದಾನೆ, ಶ್ರೀಶೈಲಕ್ಕೆ ಹೋಗ್ತಾ ಇದ್ದಾನೆ. ಅವ್ರ ಜೊತೆ ಶಿವ ನಾಮ ಸ್ಮರಣೆಯಿಂದ ಹೋಗ್ತಾ ಇದ್ದಾನೆ. ಅಲ್ಲಿ ಹೋಗಿ ಅವರು ಆ ಶ್ರೀಶೈಲಿನಲ್ಲಿರುವ ನಿಮಗೆ ಗೊತ್ತಿರುವಂತ ಆ ದೇವ್ರು ಯಾರಪ್ಪ ಅಂತಂದ್ರೆ ನಿಮಗೆ ಗೊತ್ತೈತಿ, ಇಲ್ಲಿವರೆಗೂ ಗೊತ್ತೈತಿ ಎಲ್ಲರಿಗೆ. ಆತ ನೇರವಾಗಿ ಅವ್ರು ಏನಪ್ಪಾ ಅಂತಂದ್ರ ಲಿಂಗಪ್ಪನನ್ನ ತೋರಿಸ್ತಾ ಇದ್ದಾರೆ. ಆಗ ಈ ಸಿದ್ದರಾಮ ಇದು ದೇವರಲ್ಲ ಅಂತ ಹೇಳ್ತಾನೆ. ನಾ ಕಂಡ ಮಲ್ಲಿಕಾರ್ಜುನ ಬೇರೆ, ನಾಕಂಡ ಮಲ್ಲಿಕಾರ್ಜುನ ಮಾತನಾಡ್ತಿದ್ದ, ನೀವು ಕಲ್ಲನ್ನು ತೋರಿಸಿದ್ರಿ ಅಂತ ಹೇಳಿ ಆತ ಗಾಬರಿಯಿಂದ ಇದು ಮಲ್ಲಯ್ಯ ಅಲ್ಲ ಅಂತ ಹೇಳಿ ಆತ ಹೊರಗೆ ಬಂದು ಆತ ಅಲೆದಾಡಿ ಒಂದು ದೊಡ್ಡ ಶಿಖರದ ಒಂದು ಬೆಟ್ಟದಿಂದ ಆತ ಮಲ್ಲಯ್ಯನನ್ನ ನೆನೆಸಿ ಆತ ಸುಸ್ತಾಗಿ ಮಲ್ಲಯ್ಯನನ್ನ ನೆನೆಸಿ ಬೀಳೋದ್ರೊಳಗೆ ಆತ ಮಲ್ಲಯ್ಯ ಆತನನ್ನ ಎತ್ತಿಕೊಂಡ ಅಂತಂಬುದ ಕಥೆಯನ್ನ ನೀವು ಕೇಳ್ತಾ ಇದ್ದೇವೆ. ಯಾಕಂತಂದ್ರೆ ಮಲ್ಲಯ್ಯನ ದರ್ಶನ
ಅವಾಗ ಆತನಿಗೆ ಆಯ್ತು, ಮಲ್ಲಯ್ಯನ ದರ್ಶನ ಆದಗಳೇನೆ ಮಲ್ಲಯ್ಯಗೆ ಯಾಕೆ ಕೇಳ್ತಾ ಇದ್ದಾನೆ ಆತ, ನೀನು ಏನಪ್ಪಾ ಅಂತಂದ್ರೆ ನನಗ್ ಬಾ ಅಂತ ಹೇಳಿದಿ, ಬರುಟಿಗೆ ನೀ ಹೋಗ್ಬಿಟ್ಟಿಯಲ್ಲ ಅಂತ ಹೇಳಿ ಕೇಸಿ ಆತನ ಕೇಳಿ ಅವಾಗ ಮಲ್ಲಯ್ಯ ಹೇಳ್ತಾ ಇದ್ದಾನೆ, ಇಲ್ಲ ನೀನು ಏನಪ್ಪಾ ಅಂತಂದ್ರೆ ಶ್ರೀಶೈಲಕ್ಕೆ ಹೋಗ್ಬೇಕು, ಶ್ರೀಶೈಲದಲ್ಲಿ ಇರಬೇಕು, ಇದು ಸೋಲಾಪುರಕ್ಕೆ ಹೋಗ್ಬೇಕು, ಸೋಲಾಪುರದಲ್ಲಿ ಇರಬೇಕು, ಆ ಸೋಲಾಪುರವನ್ನೇ ನೀನು ಶ್ರೀಶೈಲ ಆಗಿ ಏನಪ್ಪಾ ಅಭಿನವ ಶ್ರೀಶೈಲ ಅಂತ ಮಾಡ್ಬೇಕು, ನಾನು ನಿನ್ನ ಜೊತೆನೆ ಇರ್ತೀನಿ, ನೀ ಶ್ರೀಶೈಲಕ್ಕೆ ಹೋಗು, ಅಲ್ಲಿ ಏನಪ್ಪಾ ಅಂತಂದ್ರೆ ಆ ಶ್ರೀಶೈಲಕ್ಕೆ ಹೋಗಿ ನೀನು ಆ ಒಂದು ಸ್ಥಳವನ್ನ ಒಂದು ಶಿವನ ಸ್ಥಾನವಾಗಿ ಮಾಡು ಅಂತ ಹೇಳ್ತಾ ಇದ್ದಾನೆ. ಅವಾಗ ಆಯ್ತು ನನ್ನ ಜೊತೆ ಇರ್ತಿಯಲ್ಲ ಅಂತ ಅಪ್ಪಣೆ ಕೇಳ್ತಾನೆ. ಇನ್ನೊಂದು ವರವನ್ನ 2 ವರವನ್ನ ಕೇಳಿದಾಗ, ಒಂದು ನನ್ನ ಜೊತೆ ಇರಬೇಕೆಂಬುದು 1ನೇ ವರ, 2ನೇ ವರ ಏನಪ್ಪಾ ಅಂತಂದ್ರೆ ನಿನ್ನ 3ನೇ ಕಣ್ಣು, ಆತ 3ನೇ ಕಣ್ಣನ್ನು ಕೊಡಬೇಕಂತ ಹೇಳ್ತಾ ಇದ್ದಾನೆ. ಆಗ ಆ ಮಲ್ಲಿಕಾರ್ಜುನ ಆಯ್ತು ನಾನು ನಿನ್ನ ಜೊತೆ ಯಾವಾಗ್ಲೂ ಸದಾ ನಿನ್ನ ಜೊತೆ ಇರ್ತೇನೆ, ಹಾಗೂ ನಿನಗೆ 3ನೇ ಕಣ್ಣನ್ನು ವರವಾಗಿ ಕೊಡ್ತೇನೆ ಅಂತ ಹೇಳಿ ಆತ ಕೊಟ್ಟು ಕಳಿಸ್ತಾ ಇದ್ದಾನೆ. ಇದು ಆತನ ಬಾಲ್ಯವನ್ನ ನಾವು ಕಾಣ್ತಾ ಇದ್ದೀವಿ. ಇನ್ನು ಮುಂದೆ ಆತ ಬಂದ ನಂತರ ಆತ ಏನಪ್ಪಾ ಅಂತಂದ್ರೆ ಆ ಶ್ರೀಶೈಲವನ್ನೇ ಒಂದು ಪ್ರಸಿದ್ಧ ಒಂದು ಶಿವಮಯ ಸ್ಥಾನವನ್ನಾಗಿ ಆತ ಮಾಡ್ತಾ ಇದ್ದಾನೆ. ಆ ಮಾಡಿ ಅಲ್ಲಿ ಬಾವಿಗಳನ್ನ ಕಟ್ಟಿಸಿ ಒಬ್ಬ ಆದರ್ಶ ಸಮಾಜ ಸೇವಕ, ಅದ್ಭುತವಾದ ಸಂಘಟನಾ ಚತುರ, ಆತನು ಲೋಕೋಪಯೋಗಿ ಕೆಲಸಗಳಲ್ಲಿ ತೀವ್ರಾಸಕ್ತಿ ಉಳ್ಳ ಮಹಾನುಭಾವಿ. ಕೆರೆ ಕಟ್ಟಿಸುವುದು, ಬಾವಿ ತೋಡಿಸುವುದು, ದೇವಸ್ಥಾನಗಳನ್ನು ಕಟ್ಟಿಸುವುದು, ಲಿಂಗ ಪ್ರತಿಷ್ಠೆ ಮಾಡೋದು, ಘನಪರಗಳನ್ನು ಏರ್ಪಡಿಸುವುದು, ಸಾಮೂಹಿಕ ವಿವಾಹಗಳನ್ನು ಮಾಡೋದು ಮೊದಲಾದ ಕೆಲಸಗಳಲ್ಲಿ 1000 ಗಟ್ಟಲೆ ಜನರನ್ನು ತೊಡಿಸಿ ತಾನು ಅರವಟ್ಟಿಗೆಯನ್ನು ಇಟ್ಟು ಜೀವ ಜಂತುಗಳ ಬಗೆಗೆ ಸಿದ್ದರಾಮನ ಅಪಾರ ಕಣಿವೆ ಎಲ್ಲ ಕರುಣೆ ಇರುವುದರಿಂದ ಆತ ಒಬ್ಬ ಶ್ರೇಷ್ಠ ಲೋಕೋದ್ಧಾರಕ, ಪ್ರಸಿದ್ಧವಾದಂತ ಒಬ್ಬ ಸಂತನಾಗ್ತಾ ಇದ್ದಾನೆ. ಆತ ಇಷ್ಟೇ ದೇವಾಲಯನ ಕಟ್ಟಿಸಿ ಅಲ್ಲಿ ಮಲ್ಲಿಕಾರ್ಜುನ ಲಿಂಗವನ್ನು ಪ್ರತಿಷ್ಠಾನ ಮಾಡ್ತಾನೆ, ಅದಕ್ಕೆ ಅಭಿಷೇಕವನ್ನು ಮಾಡಿಸ್ತಾನೆ, ಅಲ್ಲಿ ಪ್ರಸಾದವನ್ನು ಏರ್ಪಡಿಸ್ತಾನೆ, ಗಣಪರಗಳನ್ನು ಏರ್ಪಡಿಸ್ತಾನೆ, ಕೆರೆಗಳನ್ನ ಕಟ್ಟಿಸ್ತಾನೆ, ಬಾವಿಗಳನ್ನ ಕಟ್ಟಿಸ್ತಾನೆ. ಆ ಕೆರೆ ಕಟ್ಟೆ ಬಾವಿಗಳನ್ನ ಕಟ್ಟಿಸಿ ಆತ ಏನಪ್ಪಾ ಅಂತಂದ್ರೆ ಆ ಒಂದು ಕ್ಷೇತ್ರವನ್ನೇ ಶಿವಮಯ ಕ್ಷೇತ್ರವನ್ನ ಮಾಡ್ತಾ ಇದ್ದಾನೆ. ಜಾನಪದದಲ್ಲಿ ಹೇಳ್ತಾದ್ರೆ ಬೀದಿಗೆ ಗುಡಿಯ, ಹಾದಿಗೆ ಕೆರೆಯ, ಕಟ್ಟಿದ ಸಿದ್ದರಾಮ ಸೊನ್ನೆಲಿಗೆ ಸಾಧು ಸತ್ಪುರುಷರಿಗೆ ಮನೆ ಆಯ್ತು. ಎಲ್ಲಿ ಕೆರೆ ಕಟ್ಟಿಸ್ತಾ ಇದ್ದಾನೆ ಅದು ಎಲ್ಲ ಸಕಲ ಜೀವರಾಶಿಗಳಿಗೆ, ಮಾನವರಿಗೆ ಅದು ಅನುಕೂಲ ಆಯ್ತು. ಎಲ್ಲಿ ಗುಡಿ ಕಟ್ಟಿಸ್ತಾನೆ ಅದು ಸಾಧು ಸಂತಗಳ ಮನೆ ಆಯ್ತು, ಭಕ್ತಿ ಭಾವನೆಯ ಒಂದು ತಾಣವಾಯ್ತು. ಇಂಥ ಒಂದು ಮಾಡುವಾಗ ಆತನಿಗೆ ಒಂದು ಏನಪ್ಪಾ ಅಂತಂದ್ರೆ ಒಂದು ಆತನ ಹೊಗಳಿಕೆ, ಮಂದಿನ ಹೊಗಳುವುದನ್ನ, ಆ ಮಂದಿ ಆತನಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸುವುದನ್ನ ಒಬ್ಬ ಶ್ರೇಷ್ಠ ಸಂತ ಆಗ್ತಾ ಇದ್ದಾನೆ. ಯಾಕಂದ್ರೆ ಆತನ ಶಿವನವನ್ನ ಕಂಡು ಬದ್ರಿಂದ ಆತ ಶ್ರೇಷ್ಠ ಸತ್ಪುರುಷ ಆಗ್ತಾರೆ. ಅನೇಕ ಪವಾಡಗಳನ್ನ ಮಾಡ್ತಾ ಇದ್ದಾನೆ, ಅನೇಕ ಸತ್ತಂತವರನ್ನ ಕೂಡ ಆತ ಬದುಕಿಸ್ತಾ ಇದ್ದಾನೆ. ಅನೇಕ ಪವಾಡಗಳು ಆತನ ಇರ್ತಾವೆ, ಮಾಡ್ತಾ ಇದ್ದಾನೆ. ಆ ಪವಾಡಗಳನ್ನು ಹೇಳುವುದು ಸಮಯ ಅಲ್ಲ ಅಂತ ಹೇಳಿ ಕೇಸಿ ಆತನಿಗೆ ಒಂದು ರೀತಿಯಾಗಿ ಒಂದು ಬಾಹ್ಯ ಪ್ರಪಂಚ ಇದು. ಈ ಬಾಹ್ಯ ಪ್ರಪಂಚದಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದ್ದಾನೆ. ಕೆರೆ ಕಟ್ಟಿದ್ದಾನೆ, ಬಾವಿ ಕಟ್ಟಿದ್ದಾನೆ, ಸಾಮೂಹಿಕ ಹೋಮ ಮಾಡಿದ್ದಾನೆ, ಸಮಾಜಕ್ಕೆ ಬೇಕಾಗಿರುವಂತ ಸಮಾಜ ಜನ ನಾವು ಕಂಡಂತ ದೇವರಿಗೆ ಒಡ್ಡ ಅಂತ ಕರಿತಾ ಇದ್ದಾನೆ, ಒಡ್ಡ ಅಂತ ಬೈತಾ ಇದ್ದಾನೆ ಅಂತಂದ್ರೆ ಅಂತ ಹೇಳಿ ಸಿಟ್ಟಿಗೆದ್ದಂತ ಆತನ ಸೇವಕರು ಕಲ್ಲು ತಗೊಂಡು ಆತನ ಅಲ್ಲಂಪ್ರಭುಗೆ ಎಸ್ತಾ ಇದ್ದಾರೆ. ಅವರು ಸಿಟ್ಟಿನಿಂದ ಎಸೆದ ಕಲ್ಲುಗಳು ಅಲ್ಲಂಪ್ರಭುನ ಪಾದಕ್ಕೆ ಹೂಗಳಾಗಿ ಆತ ಬೀಳ್ತಾ ಇದ್ದೇವೆ, ಗಾಬರಿ ಆಗ್ತಾ ಇದ್ದಾರೆ. ನಾವು ಒಗೆದದ್ದು ಕಲ್ಲು, ಆ ಕಲ್ಲು ಹೂವಾಗಿ ಆತನ ಪಾದಕ್ಕೆ ಬೀಳ್ತಾ ಇದ್ದಪ್ಪ, ನೀವು ದೊಡ್ಡ ಸತ್ಪುರುಷರೇ ಇರ್ಬೇಕು, ಇಲ್ಲ ಒಬ್ರು ಮಾಟವನ್ನು ಮಾಡ್ತಿರುವಂತವ್ರು ಇರ್ಬೇಕು ಅಂತ ಹೇಳಿ ಅವ್ರು ಏನ್ ಮಾಡ್ತಾ ಇದ್ದಾರಪ್ಪ, ನೇರವಾಗಿ ಸಿದ್ದರಾಮನ ಹತ್ರ ಹೋಗಿ, ನಿಮಗೆ ಇಲ್ಲಿ ಒಬ್ಬ ಸನ್ಯಾಸಿ ಬಂದಿದ್ದಾನೆ, ಆತ ನಿಮಗೆ ಒಡ್ಡ ಅಂತ ಕರಿತಾ ಇದ್ದಾನೆ ಅಂತಂದಾಗ ಅವರು ಸಿದ್ದರಾಮೇಶ್ವರರು ಸಿಟ್ಟಿನಿಂದ ಬಂದು ಕೇಸಿ ಆತ ಕೇಳ್ತಾ ಇದ್ದಾರೆ ಅವ್ರು, ಏನು ನಮಗೆ ಒಡ್ಡ ಅಂತ ಕರೆದಿಲ್ಲ ಅಂತ. ಹೌದು, ನೀನೊಬ್ಬ ಒಡ್ಡನಲ್ಲದೆ ಮತ್ತೇನು? ಮನೆ ಕಟ್ಟಿಸುವವರು, ಗುಡಿ ಕಟ್ಟಿಸುವವರು, ಕೆರೆ ಕಟ್ಟಿಸುವವರು,
ಇವರು ಒಡ್ಡ ಅನ್ನದ ಮತ್ತೇನೊಬ್ಬ ವಿಚಾರವನ್ನು ಹೇಳಿದಾಗ ಆತ ಸಿದ್ದರಾಮ ಕೊಟ್ಟಂತ ಶಿವನು ಕೊಟ್ಟಂತ ಮೂರನೇ ಕಣ್ಣು, ಆ ಮೂರನೇ ಕಣ್ಣನ್ನ ಸಿಟ್ಟಿನಿಂದ ಅಲ್ಲಂಪುರಗಳ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾನೆ. ಆ ಮೂರನೇ ಉರಿ ಕಣ್ಣು ಅದು ದೀಪವಾಗಿ ಅಲ್ಲಂಪುರಗಳನ್ನ ಪಾದಕ್ಕೆ ಬಂದು ಬೀಳ್ತಾ ಇದೆ. ಗಾಬರಾಗಿರುವಂತ ಸಿದ್ದರಾಮ ಅಂದು ಅಮ್ಮಿಗೆ ದೇವಯ್ಯ ಹೇಳಿರುವಂತ ಮಾತನ್ನ ಮಾಡ್ತಾ ಇದ್ದಾನೆ. ನೆನಪಿಸಿದಾಗ ಇವರು ಅಲ್ಲಂಪ್ರಭುಗಳಿಗೆ ಇರಬೇಕ ವಿಚಾರವನ್ನ ತಿಳಿದುಕೊಂಡು ನೇರವಾಗಿ ನಮಸ್ಕರಿಸಿ ಆತ ಹೇಳ್ತಾ ಇದ್ದಾರೆ, ನಿಮ್ಮಂತ ಸತ್ಪುರುಷರು ನನಗೆ ದಾರಿಯನ್ನು ತೋರಿಸ್ಬೇಕು, ನನ್ನಲ್ಲಿರುವ ಅನೇಕ ನ್ಯೂನ್ಯತೆಗಳನ್ನ ತಿಳಿಸ್ಬೇಕು ಅಂದಾಗ ಹೇಳ್ತಾ ಇದ್ದಾನೆ, ನಾನು ಇಷ್ಟೆಲ್ಲ ಸಾಧನೆ ಮಾಡಿದ್ದೇನೆ, ಕೆರೆ ಕಟ್ಟಿದ್ದೇನೆ, ಬಾವಿ ಕಟ್ಟಿದ್ದೇನೆ, ಗುಡಿ ಕಟ್ಟಿದ್ದೇನೆ, ಗುಂಡಾರ ಕಟ್ಟಿದ್ದೇನೆ. ಈ ಸಮಾಜಕ್ಕೆ ಬೇಕಾಗಿರುವಂತ ಜನರಿಗೆ ಯಾರು ಸಾವಿತ್ರಿ ಅವರು ಮ್ಯೂಟ್ ಮಾಡ್ರಿ ನೀವು. ಸಾವಿತ್ರಿ ಅವರು ಊಟ ಮಾಡಿದ್ದೇನೆ, ಸಮಾಜಕ್ಕೆ ಬೇಕಾಗುವಂತ ಕಾರ್ಯಕ್ರಮ ಮಾಡಿದ್ದೇನೆ, ಇಷ್ಟಿದ್ದು ನನ್ನಲ್ಲಿ ಎಂತ ನ್ಯೂನ್ಯತೆ ಅದಾವ ಅಂತ ಅಂದಾಗ ಅವಾಗ ಹೇಳ್ತಾ ಇದ್ದಾನೆ, ಅನ್ನವ ನಿಕ್ಕಿ ನನ್ನೇ ನುಡಿದು ಅರವಟ್ಟಿಗೆ ನಿಕ್ಕಿ ಕೆರೆ ಕಟ್ಟಿದಡೆ ಮರಣದಿಂದ ಸ್ವರ್ಗ ಉಂಟಲ್ಲದೆ ಶಿವನ ನಿಜವೂ ಸಾಧ್ಯವಾಗುವುದು, ಗುಹೇಶ್ವರನ ಅರಿದ ಶರಣಂಗೆ ಆ ಫಲವಿಲ್ಲ ಅಂತ ಅಲ್ಲಂಪ್ರಭು ಹೇಳ್ತಾರೆ. ಏನು ಅನ್ನವನ್ನು ನಿಕ್ಕಿದಿ, ಎಲ್ಲರ ಜೊತೆ ಒಳ್ಳೆ ರೀತಿಯಾಗಿ ಜೀವನ ಮಾಡ್ತಾ ಇದಿ, ಅರವಟ್ಟಿಗೆ ನಿಕ್ಕಿ ಗಣಪರ್ವನ್ನ ಮಾಡ್ತಿ, ಸಾಮೂಹಿಕ ವಿವಾಹ ಮಾಡ್ತಿ, ಅವರೆಲ್ಲರೂ ನೀನು ಹೊಳ್ತಾ ಇದ್ದಾರೆ, ನಿನಗೆ ಸನ್ಮಾನಿಸ್ತಾ ಇದ್ದಾರೆ. ಆ ಸನ್ಮಾನದ ಆಡಂಬರದಲ್ಲಿ ಒಂದು ಸಂತೋಷದಲ್ಲಿ ನೀನ್ ಮೆರವಣಿಗೆಯಲ್ಲಿ ನೀನು ಕಾಲ್ ಕಳೀತಿಯಲ್ಲ, ಇದು ಶಿವಪಥಕ್ಕೆ ಸ್ವರ್ಗ ಸಿಗಬಹುದು ನಿನಗೆ. ಆದರೆ ನಿಜವಾದ ಶಿವನ ನೆಲೆಯನ್ನ ನೀನು ಬಾಹ್ಯವಾಗಿ ನೀನು ಬದುಕ್ತಾ ಇದೆಯೇ, ಆಂತರಿಕವಾಗಿ ಶಿವನನ್ನ ಆಲಿಸುವಂತ, ಶಿವನ ನೆನಪಿಸುವಂತ, ಶಿವನ ಸಾನ್ನಿಧ್ಯವಂತ ಕೆಲಸ ನೀನು ಮಾಡ್ತಾ ಇಲ್ಲ. ಆನೆ ನೀರಿಕೊಂಡು ಹೋದರೆ ನೀವು, ಕುದುರೆ ನೀರಿಕೊಂಡು ಹೋದರೆ ನೀವು, ಕಸ್ತೂರಿಯ ಪೂಸಿಕೊಂಡು ಹೋದರೆ ನೀವು, ಸತ್ತದ ನಿಲುವನ್ನಲ್ಲಿದೆ ನರಕಕ್ಕೆ ಬಾಜಿನ ಆದರಲ್ಲ ಅಂತ. ಏನು ಅಹಂಕಾರದಲ್ಲಿ ಬಾಳ ಜೀವನ ಮಾಡಿದಿ, ನೀನು ಅಧಿಕಾರದಲ್ಲಿ ಜೀವನ ಮಾಡಿದಿ, ನಾನು ಅಂತ ಗರ್ವದಲ್ಲಿ ಜೀವನ ಮಾಡಿದಿ. ಆದ್ರೆ ಸತ್ಯದ ನಿಲುವನ್ನ ಅರಿಬೇಕಾದ್ರೆ ಈ ನಿಜವಾದ ಆಂತರಿಕವಾಗಿ ಶಿವನನ್ನ ನೆಲೆಸಿಕೊಳ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವಾಗ ಸಿದ್ದರಾಮ ಚರ್ಚೆಯ ವಾದ ವಿವಾದ ನಡೀತಾ ಇದೆ. ಅವಾಗ ಸಿದ್ದರಾಮ ಒಂದು ಮಾತು ಕೇಳ್ತಾ ಇದ್ದಾನೆ, ನಾನು ಇಷ್ಟು ಕಟ್ಟಿದೆ, ನೀವೇನು ಕಟ್ಟಿದಿರಿ ಅಂತ ಸಿದ್ದರಾಮ ಹೇಳ್ತಾನೆ. ನೀವೇನು ಸಾಧನೆ ಮಾಡಿರಿ? ನಾ ಇಷ್ಟಾದ್ರೂ ಸಾಧನೆ ಮಾಡಿದ್ದೀನಿ, ನಾ ಸಾಧನೆ ಮಾಡಿದ್ದು ಜನರ ಬಾಯಲ್ಲಿ ಗೊತ್ತಾಗ್ತಾ ಇದೆ, ನಾ ಸಾಧನೆ ಮಾಡಿದ್ದು ನಮ್ಮ ಕಣ್ಣಿದ್ರೆ ಕಾಣ್ತಾ ಇದೆ, ಆದ್ರೆ ನೀವು ಮಾಡಿದ ಸಾಧನೆ ಏನು ಅಂತ ಸಿದ್ದರಾಮ ಅಲ್ಲಂಪ್ರಭುವಿಗೆ ಪ್ರಶ್ನಿಸಿದಾಗ ಅಲ್ಲಂಪ್ರಭು ಹೇಳ್ತಾನೆ, ತನುವೆಂಬ ಏರಿಗೆ, ಮನವೆಂಬ ಕಟ್ಟೆ, ಆಚಾರವೆಂಬ ಸೋಪಾನ, ಪರಮಾನಂದವೆಂಬ ಜಲವು ತುಂಬಿ ಕೆರೆ ಕಟ್ಟಬಲ್ಲವ ನಾರನ್ನು ಕಾಣೆ, ನಾ ಕಟ್ಟಿದ ಕೆರೆ ಸ್ಥಿರವಾಯಿತು ಗುಹೇಶ್ವರ ನಿಮ್ಮಾಣೆ. ನೀ ಕೆರೆ ಕಟ್ಟಿ, ಬಾಹ್ಯವಾದ ಕೆರೆಯನ್ನು ಕಟ್ಟಿ, ನಾ ಕಟ್ಟಿದ ಕೆರೆ ತನುವೆಂಬ ಏರಿಗೆ ಒಳಗ ಮನವೆಂಬ ಕಟ್ಟೆ ಕಟ್ಟಿನಿ. ನನ್ನ ಮನಸ್ಸು ತಲ್ಲಣಿಸುವುದಿಲ್ಲ, ನನ್ನ ಮನಸ್ಸು ಹರಿದಾಡುವುದಲ್ಲ, ನನ್ನ ಮನಸ್ಸನ್ನು ಸಿಟ್ಟಿಗೆ ಹೇಳುವುದಲ್ಲ, ನನ್ನ ಮನಸ್ಸಿನಲ್ಲಿ ಸುಖ ಉಂಟಾಗುವುದಲ್ಲ, ನನ್ನ ಮನಸ್ಸಿನಲ್ಲಿ ಆಡಂಬರ ಇಲ್ಲ. ಆದರೆ ಮನವೆಂಬ ಕಟ್ಟೆ ಕಟ್ಟಿನಿ. ಆ ಮನವೆಂಬ ಕಟ್ಟೆಯಲ್ಲಿ ಏನಪ್ಪಾ ಅಂತಂದ್ರೆ ಆಚಾರ, ಸದ್ವಿಚಾರ ಎಂಬ ಸದ್ವಿನಯ ಎಂಬ ಆಚಾರದಿಂದ ನಡೀತಾ ಇದ್ದೀನಿ. ನನಗೆ ಈ ಆಚಾರವೇ ಒಂದು ದೊಡ್ಡ ಸೋಪಾನ. ಈ ಆಚಾರದಲ್ಲಿ ಏನ್ ಕಾಣ್ತಾ ಇದ್ದೇನೆಪ್ಪ ಅಂದ್ರೆ, ಎಂತ ಜಲವನ್ನ ನೀನು ನೆಲವನ್ನ ಅಳೆದು ನೆಲವನ್ನ ಅಗೆದು 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 ನೀರನ್ನು ತುಂಬ್ತಾ ಇದೆ. ಆ ನೀರು ಒಮ್ಮೆ ಕಡಿಮೆ ಆಗ್ತಾ ಇದೆ, ಒಮ್ಮೆ ಹೆಚ್ಚಾಗ್ತಾ ಇದೆ. ಆದ್ರೆ ನನ್ನ ನೆಲ ಐತಲ್ಲ, ನಾನು ಅಗೆದಿರುವಂತ ಈ ತನು ಎಂಬ ಏರಿಗೆಯಲ್ಲಿ ಪರಮಾನಂದ ಎಂಬ ಜಲವನ್ನು ತುಂಬಿದ್ದೇನೆ. ಈ ಪರಮಾನಂದ ಜಲ ಇದು ಏನಪ್ಪಾ ಅಂದ್ರ ಸ್ವರ್ಗಕ್ಕೆ ಹೋಗೋದಲ್ಲ, ಇದು ಮುಕ್ತಿಗೆ ಸಲ್ಲೋದು. ಶಿವನಾಗಿಯೇ ಏನಪ್ಪಾ ಅಂತ ಶಿವನು ತನ್ನನ್ನು ತಾನೆರೆದು ತಾನೇ ಶಿವನ ಆಗುವುದು ಅಂತ ಪರಮಾನಂದವನ್ನ ನಾನು ಕಟ್ಟಿನಿ. ನಾ ಕಟ್ಟಿದ ಕೆರೆ ಇನ್ಯಾರು ಕಟ್ಟಿಲ್ಲ, ನಾ ಕಟ್ಟಿದ ಕೆರೆ ಸ್ಥಿರವಾಗಿತ್ತು. ನಿನ್ನ ಕೆರೆ ಒಮ್ಮೆ ಹೆಚ್ಚು ಮಳೆ ಆದ್ರೂ ಒಡೆದು ಹೋಗ್ತಾ ಇದೆ. ನಿನ್ನ ಕೆರೆ ಅದು ಪ್ರಕೃತಿ ನಿರ್ಮಿತವ, ಪ್ರಕೃತಿಯಲ್ಲಿ ಹೆಚ್ಚು ಇರುವುದಿಲ್ಲ, ಅದು ಬದಲಾವಣೆಯ ಒಂದು ಜೀವನವನ್ನ ಕಾಣ್ತಾ ಇದೆ. ನಾವು ಮಾಡಿದ ಒಂದು ಜಡ ವಸ್ತು ಅದು. ಆದರೆ ನಾ ಕಟ್ಟಿದ ಕೆರೆ ಸ್ಥಿರವಾಯಿತು ಗುರು ನಿಮ್ಮಾಣೆ ಅಂತ ಹೇಳ್ತಾ ಇದ್ದಾನೆ. ಯಾವಾಗ ಅಲ್ಲಂಪ್ರಭುಗಳು ಇದನ್ನ ಹೇಳಿದ್ರು, ಅವಾಗ ಸಿದ್ದರಾಮ ಅಲ್ಲಂಪ್ರಭುಗಳ ಜೊತೆ ಹೋಗಿ ಆತ ಕಲ್ಯಾಣಕ್ಕೆ ಬರ್ತಾ ಇದ್ದಾರೆ.
ಅಲ್ಲಿ ಬಸವಣ್ಣರ ದರ್ಶನ ಆಗ್ತಾ ಇದೆ. ಅಲ್ಲಂಪ್ರಭು ಸಿದ್ದರಾಮೇಶ್ವರರು ನೇರವಾಗಿ ಬಸವಣ್ಣ ತಗ ಹೋಗ್ತಾ ಇದ್ದಾರೆ. ಅಲ್ಲಿ ಬಸವಣ್ಣ ತಗ ಹೋದಾಗ ಅಲ್ಲಿ ಅಲ್ಲಂಪ್ರಭುಗಳು ಬಸವಣ್ಣನ ಕಾಣಲು ಹೋದಾಗ ಅಲ್ಲಿಯೂ ಅನೇಕ ಸಂವಾದವನ್ನ ನೀವು ಕೇಳಿರಬಹುದು. ಅಂಥದ್ರಲ್ಲಿ ಚನ್ನಬಸವಣ್ಣನ ಜೊತೆ ಚನ್ನಬಸವಣ್ಣಿಂದ ಸಿದ್ದರಾಮೇಶ್ವರರಿಗೆ ಏನಪ್ಪಾ ಅಂತಂದ್ರೆ ಲಿಂಗ ದೀಕ್ಷೆ ಆಗ್ತಾ ಇದೆ. ಲಿಂಗ ದೀಕ್ಷೆ ಆಗಿ ಅವರು ಆ ಒಂದು ಅನುಭವ ಮಠದಲ್ಲಿ ಸಿದ್ದರಾಮೇಶ್ವರರ ಭಾಗಿಯಾಗ್ತಾ ಇದ್ದಾರೆ. ಆ ಭಾಗಿಯಾದಾಗ ಅಲ್ಲಿ ಒಂದು ಅಕ್ಕಮಹಾದೇವಿಯನ್ನು ನೋಡಿ ಸಿದ್ದರಾಮೇಶ್ವರ ಎಲ್ಲ ಶರಣ ಸಂಜಾತರನ್ನು ನೋಡಿ ಆತ ನಿಜವಾಗಿ ಆತ ಮಾಡಿದ ಒಂದು ಏನಪ್ಪಾ ಅಂತಂದ್ರ ಸಾಧನೆ ಏನು ಸಾಧನೆ ಅಲ್ಲ, ನಿಜವಾದ ಸಾಧನೆ ಇಲ್ಲಿ ಕಲ್ಯಾಣದಲ್ಲಿದೆ. ನಿಜವಾದ ಸಾಧನೆ ಬಸವಣ್ಣನ ಪಾದದಲ್ಲಿ ಇದೆ ಎಂಬುದನ್ನ ಅರ್ಥಕೊಂಡು ಬಹಳ ಒಂದು ಭಕ್ತಿ ಭಾವದಿಂದ ಆತ ಚನ್ನಬಸವಣ್ಣನಿಂದ ಇಷ್ಟಲಿಂಗ ದಾಣೆ ಮಾಡ್ತಾ ಇದ್ದಾನೆ. ನೋಡ್ರಿ, ಈ ಬಸವಣ್ಣ ಇದು ಸಿದ್ದರಾಮ ಇಲ್ಲಿವರೆಗೆ ಏನೇನು ಮಾಡಿದ್ನಲ್ಲ, ಆ ಮಾಡಿದ್ದನ್ನ ಆತ ತಪ್ಪು ಒಪ್ಪಿಗೆಯನ್ನ ಆತನ ಮನದಾಳದಲ್ಲಿ ಹುಟ್ಟಿತೋ ಎಂಬುದಂತೆ ಈ ಬಸವಣ್ಣನ ಒಂದು ದರ್ಶನ ಆದ ನಂತರ ಆತ ವಚನಗಳು ಬರಿತಾ ಇದ್ದಾನೆ. ಆ ವಚನ 86,000 ವಚನಗಳು ಹಾಡಿ ಹಾಡಿಯನ್ನ ಮನ ಸೋತಿತ್ತಂತಾನ. ಅಷ್ಟು ಬೇಡ, ಇಲ್ಲಿ ಉಂಟಾಗಿರುವಂತ ಆ ವಚನಗಳಲ್ಲೇ ಆತ ತಾನು ಸಾಧನೆ ಮಾಡಿರುವಂತ ಬಾಹ್ಯವಾಗಿ ಸಾಧನೆ ಮಾಡಿರುವುದನ್ನ ಆತ ಅಲ್ಲಗಳೆಯುವಂತ ವಿಚಾರವನ್ನ ವಚನಗಳನ್ನ ಆತ ಬರಿತಾ ಇದ್ದಾನೆ. ಅದನ್ನ ನಾವು ಒಂದೊಂದು ನೋಡಿದ್ರೆ ಕೆರೆಯನ್ನು ಅಗೆದು ತಮ್ಮ ಗೆಲುವ ಸಣ್ಣಸಿಕೊಂಡರಲ್ಲದೆ, ಕೆರೆಯನ್ನು ಅಗೆದು ತಮ್ಮೆಲುವ ಸಣ್ಣಿಸಿಕೊಂಡರಲ್ಲದೆ ತಮ್ಮ ಮನದ ಮರವೆಯ ಅಗಿದು ಸಣ್ಣಿಸಿಕೊಳ್ಳಲಿಲ್ಲ. ಕಲ್ಲು ಮಣ್ಣು ಹೊತ್ತುಕೊಂಡು ಗೋಣು ನೋಯಿಸಿಕೊಂಡರಲ್ಲದೆ ಜ್ಞಾನವ ಹೊತ್ತುಕೊಂಡು ಮನ ಶುದ್ಧಗೊಳಿಸಲಿಲ್ಲ. ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನೋಡ್ರಿ, ಈತ ಕೆರೆ ಕಟ್ಟಿದ್ದನಲ್ಲ, ಆ ಕೆರೆ ಕಟ್ಟಿದ್ದನ್ನ ಬಾಹ್ಯ ಪ್ರಪಂಚದಲ್ಲಿ ಕಟ್ಟಿದ್ದನ್ನ ಅದು ಒಳ್ಳೇದು, ತಪ್ಪಲ್ಲ, ಅದು ಬೇಕಾಗಿದ್ದು, ಸರಿ ಇದ್ದಿದ್ದು. ಸಮಾಜಕ್ಕೆ ಉದ್ಧಾರಕ್ಕಾಗಿ ನಾವು ಲೋಕ ಉದ್ಧಾರಕ್ಕಾಗಿ ನಾವು ಮಾಡ್ಬೇಕು. ಆ ಲೋಕ ಉದ್ಧಾರ ಜೊತೆಗೆ ಆಂತರಿಕವಾಗಿ ಆತ ಇಳಿಬೇಕಾಯ್ತಲ್ಲ, ಅದಕ್ಕಾಗಿ ಅದರಿಂದ ಇದು ಶ್ರೇಷ್ಠ ಅಂತ ತನ್ನ ವಚನಗಳಲ್ಲಿ ವ್ಯಕ್ತಪಡಿಸ್ತಾನಪ್ಪ ಅಂದ್ರ ಎಷ್ಟು ಪರಮಾನಂದವನ್ನ ಜಲವನ್ನ ಈತ ಅವಾಗ ಹೊಂದಿರಬೇಕು. ಕೆರೆಯನ್ನು ಅಗೆದು ತಮ್ಮ ಎಲುವ ಸಣ್ಣ ಅಂದ್ರೆ ಮುಪ್ಪಾದಿನ ಅಂತ ಅಗೆದು ನಮ್ಮ ಎಲ್ಲಾರು ಸುಸ್ತಾದೆವು. ತಮ್ಮ ಮನದ ಮರವೆಯ ಮನದ ಮರವೆ ಅಂತಂದ್ರ ನಾ ಎದಕ್ಕಾಗಿ ಈ ಭೂಮಿ ಬಂದಿವಿ? ನಾವು ಒಬ್ರು ಶಿವನ ಸಂಜಾತರು. ನಾವು ಬಂದಿದ್ದು ಕೇವಲ ಈ ಆಡಂಬರದ ಬದುಕಿನಲ್ಲಿ ಬದುಕಾಕಲ್ಲ, ನಾವು ಆಸೆ ಆಮಿಷಗಳಿಂದ ಕೂಡಾಕಲ್ಲ. ನಮ್ಮ ಬದುಕು ಆಡಂಬರ ಆಗಬಾರ್ದು, ನಮ್ಮ ಬದುಕು ಭವ್ಯ ಬದುಕು ಆಗಬಾರ್ದು, ಅದು ಭಕ್ತನ ಬದುಕು ಆಗಬೇಕು ಎಂಬುದನ್ನ ತಿಳಿದುಕೊಂಡು ಮರೆತು ಬಿಟ್ಟಿನಿ. ಆ ಮರೆತು ಸಣ್ಣೆನಿಸಿಕೊಂಡೆ, ನಾನು ಮುಪ್ಪಾದೆ ಅಂತ. ಕಲ್ಲು ಮಣ್ಣು ಹೊತ್ತುಕೊಂಡು ಗೋಣ ನೋಯಿಸ್ಕೊಂಡೆ, ಕತ್ತೆ ಹಂಗ ದುಡ್ದೆ ನಾನು. ಆದ್ರೆ ನಾನು ಏನಪ್ಪಾ ಅಂತಂದ್ರೆ ನನ್ನ ಬದುಕು ಬರೀ ಆಡಂಬರದ ಬದುಕಾಯ್ತು. ಜ್ಞಾನ ಹೊತ್ತುಕೊಂಡು ಮನಶುದ್ಧಗೊಳಿಸಿರ್ಲಿಲ್ಲ. ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಾವು ಜ್ಞಾನವಂತರಾಗಬೇಕು, ನಾವು ಅರಿವಂತರಾಗಬೇಕು, ನಾವು ತಿಳುವಳಿಕೆ ಉಳ್ಳವಂತರಾಗಬೇಕು, ನಾವು ಧರ್ಮವಂತರಾಗಬೇಕು. ಅಂತ ಬದುಕನ್ನ ನಾವು ಕಾಣಬೇಕು ಎಂಬುದನ್ನ ಹೇಳ್ತಾ ಇದ್ದಾನೆ. ಇನ್ನೊಂದು ಹೇಳ್ತಾನೆ, ನಟ್ಟಡವಿಯೋಳು ಈರುಳು ಹಗಲೆನ್ನದೆ ಅಪ್ಪ ಅಯ್ಯ ಎಂದು ನಾನು ಅರಸುತ್ತ ಹೋದೆಡೆ. ಆತ ಎಲ್ಲಿ ಮಲ್ಲಿಕಾರ್ಜುನ ದರ್ಶನಕ್ಕೆ ಹೋಗಿದ್ನಲ್ಲ, ಆ ಮಲ್ಲಿಕಾರ್ಜುನ ದರ್ಶನದ ಒಂದು ಸ್ಥಿತಿ, ಆತನ ಪರಿಸ್ಥಿತಿ ಅವಾಗ ಏನಿತ್ತು, ಆತ ಮಲ್ಲಿಕಾರ್ಜುನ ಹೆಂಗ್ ದರ್ಶನ ಕೊಟ್ಟೆಂಬುದನ್ನ ತನ್ನ ವಚನದಲ್ಲಿ ಹೇಳ್ತಾ ಇದ್ದಾನೆ. ನಟ್ಟಡವಿಯೋಳು ಈರುಳು ಹಗಲೆನ್ನದೆ ಅಪ್ಪ ಅಯ್ಯ ಎಂದು ನಾನು ಅರಸುತ್ತ ಹೋದೆಡೆ, ನಾನಿದ್ದೇನೆ ಬಾ ಮಗನೇ ಎಂದು ಕರೆದು ಎನ್ನ ಕಂಬನಿಯನ್ನು ಒರೆಸಿದರೆ, ತನ್ನ ನಿಜವ ತೋರಿದ ಪಾದದಿಂದ ನನಗೆ ನಡೆದು ಬಂದಡೆ, ನನ್ನನ್ನು ಎತ್ತಿಕೊಂಡು ಬಂದೆನ್ನ ಹೃದಯದಲ್ಲಿ ಇಂಬುಟ್ಟುಕೊಂಡೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಾನು ಹಗಲು ಇರುಳೆನ್ನದೆ ನಾನು ಏನಪ್ಪಾ ಅಂತಂದ್ರೆ ಅಯ್ಯ ಎಂದು ಅಲೆದಾಡ್ತಿರುವಾಗ ನನ್ನನ್ನು ಎತ್ತಿಕೊಂಡೆ ಅಂತ ಆಗಿನ ಒಂದು ವಿಚಾರವನ್ನ ತನ್ನ ವಚನದಲ್ಲಿ ಆತ ಹೇಳ್ತಾ ಇದ್ದಾನೆ. ಸಿದ್ದರಾಮೇಶ್ವರರು ಹೆಣ್ಣಿನ ಬಗ್ಗೆ ಅವ್ರು ಆಡಿದ ಮಾತು ನಿಮ್ಗೆಲ್ಲರಿಗೂ ಒಂದು ಸಾಕ್ಷಾತ್. ತಾ ಮಾಡಿದ ಹೆಣ್ಣು ತನ್ನ ತಲೆ ನೀರಿತ್ತು, ತಾ ಮಾಡಿದ ಹೆಣ್ಣು ತೊಡೆ ನೀರಿತ್ತು,
ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆ ನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣ ಎದೆಯೇ ನೇರಿತ್ತು. ಅದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿ ಅಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲಿಸಿದ್ದ ಮಲ್ಲಿಕಾರ್ಜುನ ನೋಡ ಎಂದು ಹೆಣ್ಣನ್ನೇ ಸಾಕ್ಷಾತ್ ದೇವತೆಯ ಒಂದು ದೇವರ ಸ್ಥಾನಕ್ಕೆ ಏರಿಸಿದಂತ ಕೀರ್ತಿ ಒಂದು ಸಂತ ಯಾರಪ್ಪ ಅಂದ್ರೆ ಆತ ಸಿದ್ದರಾಮೇಶ್ವರ ಎಂಬುದನ್ನ ನಾವು ಸಮಾನತೆಯ ಒಂದು ನಾವು ಕಾಣ್ತಾ ಇದ್ದೇವೆ. ಇವರು ಒಂದು ವಚನ ಹೇಳ್ತಾ ಇದ್ದಾರೆ. ಆಕಾರವಿಲ್ಲದ ಮೂರ್ತಿಯ ಆಕಾರಕ್ಕೆ ತಂದ ಪೂಜಿಸಿದೆ ನೋಡಾಯ ಮನವೇ. ನಾವು ಸರಿಯಾಗಿ ಕೇಳ್ಬೇಕು ಇದನ್ನ. ಆಕಾರವಿಲ್ಲದ ಮೂರ್ತಿಯ ಆಕಾರಕ್ಕೆ ತಂದು ಪೂಜಿಸಿದೆ ನೋಡ ಮನವೇ. ಅವರು ಮೊದಲ ಅಲ್ಲಂ ಪ್ರಭುಗಳ ದರ್ಶನಕ್ಕಿಂತ ಮುಂಚೆ ಮಾಡಿರುವಂತ ಕಾರ್ಯ. ಕಲ್ಲನ್ನ ತೆಗೆದುಕೊಂಡು ಒಡೆದು ಅದನ್ನ ಮೂರ್ತಿಯನ್ನ ಮಾಡಿ ನಾನು ಪೂಜೆ ಮಾಡಿದೆ ಅಂತ ಹೇಳ್ತಾರೆ. ಮನದಾಳದ ಮಾತನ್ನ ಹೇಳ್ತಾ ಇದ್ದಾರೆ ವಚನದಲ್ಲಿ. ಆಕಾರದ ಮೂರ್ತಿಯ ನಿರಾಕಾರಕ್ಕೆ ತಂದು ಪೂಜಿಸಲರಿಯದೆ ನೋಡ ಮನವೇ. ಎಷ್ಟು ಅವರಿಗೆ ಜ್ಞಾನ ಆಯ್ತಂತ ಅಲ್ಲಂ ಪ್ರಭುಗಳಿಂದ. ಅದೇ ಪೂಜೆ ಶಾಶ್ವತ ಪೂಜೆ ಅಂತ ತಿಳ್ಕೊಂಡಿದ್ರು. ಮೂರ್ತಿ ಪೂಜೆ ಶಾಶ್ವತ ಅಂದಿದ್ರು. ಆ ಪೂಜೆಯಲ್ಲೇ ತಮ್ಮ ಜೀವನವನ್ನು ಕಳೀತಿದ್ರು, ಆ ಪೂಜೆಯಲ್ಲೇ ತಮ್ಮ ನೆನವನ್ನ ಕಳೀತಿದ್ರು. ಈಗ ಅವ್ರು ಹೇಳ್ತಾರಿಲ್ಲ, ಅರ್ಚನೆ ಪೂಜನೆ ನೇಮವಲ್ಲ, ಧೂಪ ದೀಪಾರ್ತಿ ನೇಮವಲ್ಲ, ಪರದನ ಪರಶ್ರೀ ಪರದೈ ಕೆರುವುದೇ ನೇಮ ನೋಡ ಅಂತ ಶಂಭು ಜಕ್ಕೇಶ್ವರ ಅಂತ ಹೇಳಂತ ಶರಣೆ ಹೇಳುವಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಕಾರದ ಮೂರ್ತಿಯೇ ನಿರಾಕಾರಕ್ಕೆ ತಂದು ಪೂಜಿಸಲರಿಯದೆ ನೋಡಾಮನ, ನಾ ಪೂಜೆ ಮಾಡ್ಲಿಲ್ಲ ಅಂತ. ಇಲ್ಲಿ ಇನ್ನೊಂದು ಹೇಳ್ತಾಳೆ, ಇನ್ನೂ ಅವ್ರ ಮೇಲೆತ್ತರಕ್ಕೆ ವಿಚಾರನ ಹೇಳ್ತಾರೆ. ನಿರಾಕಾರ ನಿಜ ವೈಲವೇ ಸ್ಥಿರವೆಂದು ನಂಬು ಮನವೇ ಕಪಿಲಿಸಿದ್ದ ಮಲ್ಲಿಕಾರ್ಜುನ. ಇನ್ನೂ ಎತ್ತರಕ್ಕೆ ಹೋಗ್ತಾರೆ. ಈ ನಿರಾಕಾರವಾದಂತ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದ ತತ್ತ ಶ್ರೀಚರಣ ಬ್ರಹ್ಮಾಂಡದತ್ತ ಶ್ರೀ ಮುಕುಟ ಅಗಮ್ಯ ಅಗೋಚರ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದರೆ ಅಂತ ಹೇಳುವಂತ ಅಗಮ್ಯದನ, ಅಗೋಚರದನ, ನಿರಾಕಾರದನ, ನಿರ್ವೈಲದನ, ನಿರೂಪಣೆಗೆ ಬಾರದಂತ ನಾಮವನ್ನ ಸೀಮೆಯನ್ನು ದಾಟದಂತ ಆ ಶಿವನ ಒಂದು ಸ್ಥಿತಿಯನ್ನ ಅವರು ತಮ್ಮ ವಚನದಲ್ಲಿ ಹೇಳುವುದನ್ನ, ಅವರ ವಿಚಾರವನ್ನ ನಿಮಗೆ ತುಂಬಾ ಮಾರ್ಗದರ್ಶಕವಾಗ್ತದೆ. ಇನ್ನೊಂದು ಹೇಳ್ತಾನೆ, ಹಿಂದೆ ಬಯಸದೆ ಕಾಳುತನದಲ್ಲಿ ಎನ್ನ ಮಂದಮತಿಯ ನೋಡಿರಯ್ಯ. ತಮ್ಮ ಮಾಡಿದ್ದನ್ನ ಹೇಳ್ತಾ ಇದ್ದಾರೆ. ಹಿಂದೆ ಬಯಸಿದೆ ಕಾಳುತನದಲ್ಲಿ ಅವ್ರ ಬಯಕೆ ಇತ್ತು, ಏನಿತ್ತು, ಎನ್ನ ಮಂದಮತಿಯ ನೋಡಿರಯ್ಯ. ಏನ್ ಮಂದಮತಿ? ಕೆರೆಬಾವಿ ಹೂದೋಟ ಚೌಕ ಛತ್ರಗಳ ಮಾಡಿ ಜೀವಂಗಳ ಮೇಲೆ ಕೃಪೆಯುಂಟೆಂದು ಎನ್ನ ದಾನಿ ಎಂಬರು. ನಾನು ದಾನಿಯಲ್ಲವಯ್ಯ, ನೀ ಹೇಳಿದಂತೆ ನಾ ಮಾಡಿದೆನು, ನೀ ಬರ ಹೇಳಿದಂತೆ ಬಂದೆನು, ನೀ ಇರಿಸಿದಂತೆ ಇದ್ದೆನು, ಫಲಪದ ಜನನವ ಬಯಸಿದೊಡನೆ ನಿಮ್ಮಾಣೆ ಕಪಿಲಿಸಿದ್ದ ಮಲ್ಲಿಕಾರ್ಜುನ, ಭವಕ್ಕೆ ಭರಿಸದಿರಯ್ಯ ನಿಮ್ಮ ಧರ್ಮ. ಎಷ್ಟು ಅಂತರಾತ್ಮಕವಾಗಿ ಅವ್ರ ಹಿಂದಿನ ಎಲ್ಲಾ ಮಾಡಿದೆ, ಅದು ಮಾಡಿದ್ದು ಕೂಡ ನಂದಲ್ಲ, ಅದು ನೀನೇ ಹೇಳಿದಲ್ಲ. ನನಗೆ ದರ್ಶನ ಕೊಟ್ಟಾಗ ಅಲ್ಲಿ ಶ್ರೀಶೈಲಕ್ಕೆ ಹೋಗು, ಅಲ್ಲಿ ದೇವಸ್ಥಾನ ಕಟ್ಟು, ಕೆರೆ ಕಟ್ಟು, ಲೋಕೋದ್ಧಾರ ಕಾರ್ಯಕ್ರಮ ಮಾಡು, ನೀ ಹೇಳಿದಂತೆ ಮಾಡೀನಿ. ಅದನ್ನ ನಾ ಮಾಡಿದ್ದಲ್ಲ, ನೀ ಹೇಳಿದಂತ ಮಾಡೀನಿ. ಆದ್ರ ಅದು ಏನಪ್ಪಾ ಅಂತಂದ್ರ ಅದು ಹುಟ್ಟು ಸಾವುಗಳ ನಡುವೆ ತೊಡಗ್ತಾ ಇದೆ. ಅದು ಏನಪ್ಪಾ, ಈಗ ನನಗೆ ಹುಟ್ಟು ಬರದಂತೆ ಈ ಭವ ಬಂಧನದಿಂದ ನನ್ನನ್ನು ದೂರ ಮಾಡುವಂತ ನಿಜವಾದ ಒಂದು ಶಿವನ ನೆಲೆಯ ಒಂದು ವಿಚಾರವನ್ನ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಸಿದ್ದರಾಮೇಶ್ವರರ ಈ ಒಂದು ಪರಿವರ್ತನೆ ನನ್ನ ಕಾಣ್ತಾ ಇದೆ. ಮಾಡಿಸಯ್ಯ ಎನಗೆ ನಿಮ್ಮವರ ಸಂಗವ, ನಮ್ಮ ಸಂಘ ಅಂತ ಇರಬೇಕು ಅಂತ ಹೇಳ್ತಾರೆ. ಮಾಡಿಸಯ್ಯ ಎನಗೆ ನಿಮ್ಮವರ ಸಂಗವ, ಮಾಡಿಸಯ್ಯ ಎನಗೆ ನಿಮ್ಮವರ ಆನಂದವ, ಆಗಿಸಯ್ಯ ನಿಮ್ಮವರಂತೆ ನೋಡಿಸಯ್ಯ ನಿಮ್ಮವರ ಕೂಡ ಸಂಗವ ಮಾಡಿಸಯ್ಯ, ನಿಮ್ಮವರ ಪಾದದ ಕೆಳಗೆ ನಿತ್ಯವಾಗಿ ಬರೆಸಯ್ಯ ಎನ್ನ ಬದುಕಿನಲ್ಲಿ ಕಪಿಲಿಸಿದ್ದ ಮಲ್ಲಿಕಾರ್ಜುನ, ನೀ ನಿಂತು ಎನ್ನ ಭವಬಂಧನವನ್ನ ಬಿಡಿಸಯ್ಯ ಅಂತ. ಎಷ್ಟು ಅವ್ರು ಹೇಳ್ತಾ ಇದ್ದಾರೆ. ಅಕ್ಕ ಮಾದೇವಿ ಒಂದು ಮಾತು ಹೇಳ್ತಾರೆ, ನಡೆಸುಚಿ, ನುಡಿಸುಚಿ, ತನುಸುಚಿ, ಮನಸುಚಿ, ಭಾವಸುಚಿ, ಇಂಥ ಪಂಚ ತೀರ್ಥಂಗಳೊಳ ಪಾದವ ತೋರಾಯನೆಗೆ ಅಂತ ಕೇಳ್ತಾನೆ.
ಅಂತವನ್ ಪಾದ ತೋರ್ಬಿಡು ಸಾಕು ನನಗೆ. ಇದು ಎಂತ ಶರಣರ ಒಂದು ನಡೆ ಶುಚಿ ಇದ್ದವರು, ನುಡಿ ಶುಚಿ ಇದ್ದವರು, ತನು ಶುಚಿ ಇದ್ದವರು, ಮನಶುಚಿ ಇದ್ದವರು, ಭಾವಶುಚಿ ಅಂತ ಇದ್ದವರು ಅಂತ ಶರಣರ ಪಾದ ನನಗೆ ತೋರ ಅಂತ ಅಕ್ಕಮಹಾದೇವಿ ಕೇಳೋ ಹಾಗೆ ಇವರು ಕೂಡ ಆ ಶಿವನಿಗೆ ಅಂಗಲಾಸ್ತಾ ಇದ್ದಾರೆ. ಕೆರೆ ನೀರು ಪೂಜೆದ ಬಗ್ಗೆ ಹೇಳ್ತಾ ಇದ್ದಾರೆ. ಅವ್ರದ್ದು ವಿಚಾರನ ಹೇಳೋದು, ಕೆರೆ ನೀರು ಮರದ ಪುಷ್ಪ ಧರಿಸಿದರೆಡೆನೆಯ ಆಗೋದೇ ಲಿಂಗಾರ್ಚನೆ. ತಾವು ಮಾಡಿದ್ದು ಕೆಲಸ ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಕೆರೆ ನೀರು ಮರದ ಪುಷ್ಪ ಧರಿಸಿದರೇನು ಅಯ್ಯ, ಆಗೋದೇ ಲಿಂಗಾರ್ಚನೆ. ನೀರು ಎರೆಯಲಿಕ್ಕೆ ಆತನೇನು ಬಿಸಿಲಿನಲ್ಲಿ ಬಳಲಿದನೆ, ಪುಷ್ಪದಿಂದ ಧರಿಸಲಿಕ್ಕೆ ಆತನು ವಿಠರಾಜನೇ. ನಿನ್ನ ಮನವೆಂಬ ನೀರಿನಿಂದ ಜ್ಞಾನವೆಂಬ ಪುಷ್ಪದಿಂದ ಬಲ್ಲ ಆತನೇ ಭಕ್ತರೆಂಬೆ ಮಹೇಶ್ವರೆಂಬೆ ಕೂಡ ಕಪಿಲಿಸಿದ್ದ ಮಲ್ಲಿಕಾರ್ಜುನ. ಈ ಅವ್ರು ಹೇಳೋದನ್ನ ನಮಗೆ ತುಂಬಾ ಮನಮುಟ್ಟುವಂತ ವಚನಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿವರೆಗೆ ಶಾಂತ ಚಿತ್ತದಿಂದ ತಾವು ಕೇಳಿರ್ಬೇಕು ಅಂತ ಆಲಿಸ್ಕೊಳ್ತಾ ಇನ್ನೂ ಅನೇಕ ವಚನಗಳು ಅದಾವ. ಅದರ ಟೈಮದ ಒಂದು ಅವಧಿಯೊಳಗೆ ನಾವು ನೀವು ಮುಗಿಸ್ಬೇಕಾದ್ರಿಂದ ನಾವು ನೀವು